ಬ್ರೇಕ್ ನಂತರ ಕರಾವಳಿ ಕುದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಸಚಿವರಾದ ರಮಾನಾಥ್ ರೈ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ತೇಜಸ್ವಿ ಸೂರ್ಯ ಕೇಳಿರುವಂತಹ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ದಯವಿಟ್ಟು ಇದಕ್ಕೆ ಯಾರು ಉತ್ತರ ಕೊಡೋರಿದ್ರೆ ನಮ್ಮ ಪ್ಯಾನಲ್ನಲ್ಲಿ ಹೇಳಿ ಸರ್. ಒಂದು ಕ್ರೈಮ್ ಆಗೋದಕ್ಕಿಂತ ಮುಂಚೆ ಆ ಕ್ರೈಮ್ಗೆ ಯಾವ ಸೆಕ್ಷನ್ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಮಿನಿಸ್ಟರ್ ಒಬ್ಬರು ಗೈಡೆನ್ಸ್ ಕೊಡುವಂಥದ್ದು, ಇದು ಯಾವ ಕಾನೂನಿಗೆ ಯಾವ ಕಾನೂನಿನ ಪ್ರಕಾರ ಸರಿ? ಯಾರು ಉತ್ತರ ಕೊಡ್ತೀರಿ ಸರ್ ಇದಕ್ಕೆ? ಸರ್ ನಾನು ಹೇಳ್ತೀನಿ ನೋಡಿ ಅಜಿತ್ ಸರ್, ಒಬ್ಬರಾದ್ಮೇಲೆ ಒಬ್ರು ಅಜಿತ್ ನೋಡಿ ನಾನು ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀನಿ. ಈಗ ವಿನಾಯಕ ಬಾಳೆಗ ಅವರ ಕೊಲೆ ಆಯ್ತು, ಪ್ರವೀಣ್ ಪೂಜಾರಿ ಅವರ ಕೊಲೆ ಆಯ್ತು, ಕೃಷ್ಣಪ್ಪ ಇಲ್ಲ ನೋಡಿ ನೇರವಾಗಿ ಹೇಳ್ತೀರಿ, ಕೃಷ್ಣಪ್ಪ ಪಾಟಾಳಿ ಅವರ ಕೊಲೆ ಆಯ್ತು, ಪ್ರತಾಪ್ ಮುರೋಳಿ ಅವರ ಕೊಲೆ ಆಯ್ತು, ಭಾಸ್ಕರ್ ಕುಂಬ್ಳೆ ಕೊಲೆ ಆಯ್ತು, ಶ್ರೀನಿವಾಸ್ ಬಜಾರ್ ಕೊಲೆ ಆಯ್ತು, ಹರೀಶ್ ಭಂಡಾರಿ, ಶಿವರಾಜ್ ಕೋಡಿಕೆರೆ, ಪ್ರಕಾಶ್ ಮಣಿಕಂಠ ಸುರತ್ಕಲ್, ಹೇಮಂತ್ ಸುರತ್ಕಲ್, ಕೇಶವ ಪೂಜಾರಿ, ಹರೀಶ್ ಪೂಜಾರಿ ಬಂಟ್ವಾಳ, ಇದು ಇಷ್ಟೂ ಕೊಲೆಗಳಾಗಿರೋದು ಈ ಅವಧಿಯಲ್ಲಿ. ಹೆಚ್ಚು ಕಡಿಮೆ ಪಾಟಾಳಿ ಕೃಷ್ಣ ಸ್ವಲ್ಪ ಲೇಟು. ಇಷ್ಟು ಕೊಲೆಗಳು ಮತ್ತು ಪ್ರಚೋದನಕಾರಿ ಭಾಷಣ ಮತ್ತು ಇಡೀ ಕೋಮುಗಲಭೆಗಳಿಗೆ ಹಲವಾರು ಭಾಷಣಗಳು ವಿಡಿಯೋಗಳು ನನ್ನ ಹತ್ರ ಇದೆ, ನೀವು ಬೇಕಾದ್ರೆ ಲೈವ್ ಮಾಡಿ. ಇಡೀ ಪ್ರಭಾಕರ ಭಟ್ ಅವರು ಭಾಷಣ ಎಷ್ಟು ಚೆನ್ನಾಗಿ ಸುಂದರವಾಗಿ ಮಾಡ್ತಾರೆ, ಎಷ್ಟು ಜನ ಎಷ್ಟು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ನಿಮಗೆಲ್ಲ ಅಭಿಪ್ರಾಯ ಇರ್ಬೋದು. ಅವರು ಏನು ಮಾಡಿದ್ದಾರೆ ಅಂತೇಳಿ ಇದು ಮಾಡಿ. ಈ ಕೊಲೆಗಳ ಹಿಂದೆ ಒಂದು ಪ್ರಚೋದನಕಾರಿ ಭಾಷಣ ಇರೋ ಕಾರಣಕ್ಕೆ ಒಬ್ರು ಅವ್ರನ್ನ ನೀವು 307 ಹಾಕಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಕೂಡ ಇದರಲ್ಲಿ ಏನ್ ಸಮಸ್ಯೆ ಇದೆ? ಇದೆಲ್ಲ ಹಿಂದೂಗಳು, ಇದು ಬಿಜೆಪಿಯವ್ರು ಕೊಂದ ಹಿಂದೂಗಳು ಇದು ಕಥೆ. ಇದು 8 ಜನ ಮುಸ್ಲಿಮರನ್ನ ಕೊಂದಿದ್ದಾರೆ, 8 ಜನ ಮುಸ್ಲಿಮರನ್ನ, 12 ಜನ 16 ಜನ ಹಿಂದೂಗಳನ್ನ ಬಿಜೆಪಿ ಸಂಘ ಪರಿವಾರದವ್ರು ಕೊಂದಿದ್ದಾರೆ. ನೀವು ಬಹಳ ಮಜಾ ಇದೆ, ಏನೇನೋ ಮಾತಾಡೋದಲ್ಲ ರೀ ಟಿವಿನಲ್ಲಿ. ಅಲ್ಲ ಅಶೋಕ್ ಅವರೇ ಒಂದ್ ನಿಮಿಷ, ಅಲ್ಲ ನಿಮ್ಮ ಅಶೋಕ್ ಅವರೇ ಬಹಳ ಮಜಾ ಇದೆ. ಪ್ರಚೋದನಕಾರಿ ಮಾತಿಗೆ ಸೆಕ್ಷನ್ 153A ಪ್ರಕಾರವಾಗಿ ಮೊಕದ್ದಮೆ ಹೂಡಬೇಕು. ತೇಜಸ್ವಿ ವಕೀಲ ಈಗ ಮೊನ್ನೆ ಅಷ್ಟೇನೆ ಅಶೋಕ್ ಅವರೇ ಅದೇ ವಕೀಲಿಕೆ ವಿಚಾರ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಒಂದು ನಿಮಿಷ, ನೀವು ಬಹಳ ಒಂದು ದೊಡ್ಡ ಪಟ್ಟಿ ಓದಿದ್ರಿ. ಕೇಳಿ ಅಶೋಕ್ ಅವರೇ ಒಂದ್ ನಿಮಿಷ, ತಾವು ಒಂದು ಪಟ್ಟಿ ಓದಿದ್ರಿ. ಅಶೋಕ್ ಅವರೇ ಒಂದ್ ನಿಮಿಷ, ನೀವು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಒಂದು ಮರು ಪ್ರಶ್ನೆ ಕೇಳಲಿಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ. ನೀವು ಒಂದು ಪಟ್ಟಿ ಓದಿದ್ರಿ. ನೀವು ಪ್ರಶ್ನೆ ಕೇಳೋದು ನಾನು ಉತ್ತರ ಹೇಳೋದಲ್ಲ ತೇಜಸ್ವಿ. ಇದು ಒಂದ್ ನಿಮಿಷ, ಹಿಂದೂಗಳ ಹತ್ಯೆಯನ್ನ ಸಂಘ ಪರಿವಾರ ಮಾಡಿದ್ರಲ್ಲ, ಈಗ ಯಾರಾದ್ರೂ ಮಾಡಿರ್ಲಿ ಸರ್, ಹಿಂದೂಗಳ ಜೀವನ ನಮ್ಮ ಪ್ರಶ್ನೆಗಳ ಜೀವನ. ಈಗ ನಿಮ್ಮ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಹುಟ್ಕೊಂಡಿರುವಂತ ಹಿಂದೂ ಪ್ರೀತಿಯ ಬಗ್ಗೆ ಮತ್ತೊಂದ್ಸರಿ ಮಾತನಾಡೋಣ. ಅದಕ್ಕಿಂತ ಮುಂಚೆ ಅಶೋಕ್ ಅವರೇ ಒಂದ್ ನಿಮಿಷ, ನಿಮ್ಮ ಆರ್ಗ್ಯುಮೆಂಟ್ ನ ಇಲ್ಲಾಜಿಕಲ್ ಯಾಕೆ ಮಾಡಲಿಲ್ಲ ಸರ್? ಒಂದ್ ನಿಮಿಷ, ನಿಮ್ಮ ಆರ್ಗ್ಯುಮೆಂಟ್ ಸರ್ ತಾವು ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಆರ್ಗ್ಯುಮೆಂಟ್ ನ ಹಿಂದಿರುವಂತ ಒಂದು ಲಾಜಿಕಲ್ ಫ್ಯಾಲಸಿಯನ್ನು ತೋರಿಸ್ತೇನೆ. ನೀವು ಹೇಳಿರೋದೇನು, ಒಂದು ಪಟ್ಟಿ ಓದಿದ್ರಿ, ಆ ಪಟ್ಟಿಯಲ್ಲಿ ಆಗಿರುವಂತ ಕೊಲೆಗಳ ಹೆಸರುಗಳನ್ನ ಓದಿದ್ರಿ. ಅಂದ್ರೆ ಆ ಪಟ್ಟಿಯಲ್ಲಿರುವಂತ ವ್ಯಕ್ತಿಗಳ ಕೊಲೆ ಆಗೋಗಿದೆ, ಮರ್ಡರ್ ಆಗೋಗಿದೆ. ಯಾರು ಇವರು ಸಂಘದವರು ಮಾಡಿದ್ದು? ಚರ್ಚೆ ಆಗ್ಬೇಕು. ಆಯಾ ಕೊಲೆಗಳಾದಾಗ ಆಯಾ ಚರ್ಚೆಗಳನ್ನ ನಾವೇ ಮಾಡಿದ್ದೀವಿ. KL ಅಶೋಕ್ ಅವರು ಕೂಡ ಡಿಬೇಟ್ ಭಾಗವಾಗಿದ್ದಾರೆ. KL ಅಶೋಕ್ ಅವರು ಕೂಡ ಡಿಬೇಟ್ ನ ಭಾಗವಾಗಿದ್ದಾರೆ. ಅವರು ಮರ್ತು ಹೋಗಿದ್ರೆ ನಾನು ಮತ್ತೆ ನೆನಪಿಸಿ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆ ಇರುವಂತದ್ದು ಸೆಕ್ಷನ್ 307. ಅಜಿತ್ ಒಂದ್ ನಿಮಿಷ, ಪ್ರಶ್ನೆ ಇರುವಂತದ್ದು ಅವರ ಉತ್ತರಕ್ಕೆ ಇರುವಂತ ಮರು ಪ್ರಶ್ನೆ ಇಷ್ಟೇ. ನೀವು ಕೊಟ್ಟಿರುವಂತ ಉದಾಹರಣೆಗಳಲ್ಲಿ ಕೊಲೆ ಆಗೋಗಿರುವಂತದ್ದು ಸಾಧ್ಯ. ಆಗೋಗಿರುವಂತ ಕೊಲೆಗೆ ಮರ್ಡರ್ ನಲ್ಲಿ ಟ್ರೈ ಮಾಡಬೇಕು. 302 ಅಲ್ಲಿ ಟ್ರೈ ಮಾಡಿ, 303 ಅಲ್ಲಿ ಟ್ರೈ ಮಾಡಿ, 307 ಅಟೆಂಪ್ಟ್ ಟು ಮರ್ಡರ್. ಇದನ್ನ ಹೇಗೆ ಬರುತ್ತೆ? ಹೌ ಕ್ಯಾನ್ ಯು ಹ್ಯಾವ್ ಅಟೆಂಪ್ಟ್ ಟು ಮರ್ಡರ್ ಇನ್ ಅ ಕೇಸ್? ಮರ್ಡರ್ ಆಗೋಗಿರುವಂತ ಕೇಸಿಗೆ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಇಂದ ಹೇಗೆ ಹಾಕ್ಲಿಕ್ಕೆ ಸಾಧ್ಯ ಸರ್?
ಗಲಭೆ ಮಾಡಿರೋದಕ್ಕೆ 153A ಹಾಕ್ಬೇಕು, ಇನ್ಸೈಟಿಂಗ್ ಸ್ಪೀಚಸ್ ಬೇರೆ ಕೇಸ್ ಹಾಕ್ಬೇಕು, 307 ಹಾಕಿ ಅಂತ ಹೇಳಿ ಮುಂಚೆ ಹೇಗೆ ಅಜೆಂಡಾ ಸೆಟ್ ಅವರಿಗೆ ಬೇರೆ ಅವರನ್ನು ಹೀರೋ ಮಾಡ್ಲಿಕ್ಕೆ ಅವರು ನಮ್ಮ ರಾಜ್ಯಕ್ಕೆ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗದಲ್ಲ ಇದ್ದಾಗ ಅವರು ಹೀರೋ, ಅವರ ಬಗ್ಗೆ ಯಾಕೆ ಕ್ವಶನ್ ರಿಮೇನ್ಸ್ ಅನ್ಆನ್ಸರ್ಡ್. KL ಅಶೋಕ್ ಅವರೇ, 307 ಯಾಕೆ ಹಾಕಲಾಯಿತು? ಉತ್ತರ ಸಿಂಪಲ್, ಉತ್ತರ ಸಿಂಪಲ್ ಆಗಿದೆ. 308 ನಲ್ಲಿ ಸ್ಟೇಟ್ಮೆಂಟ್ ಇದೆಯಲ್ಲ, ಹಲವು ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಿದ್ದಾರೆ. ಮಂಜುನಾಥ್ ಒಳಗಾಗಿರ್ಬೋದು. ನೀವು ಹಳೆ ಸ್ಟೋರಿಗಳು ತಗೊಂಡು ಕುಂತ್ಕೊಂಡ್ರೆ ಬಿಜೆಪಿ ಮತ್ತೆ RSS ಉದ್ದವಾಗಿ ತಗೊಂಡು ಬಂದ್ ನೀವು ಏನ್ ಮಾತಾಡ್ತೀರಿ? 150 ನೀವು ಉಗ್ರ ಭಾಷಣ ಮಾಡಿದ್ರೆ ಅದಕ್ಕೆ ಹಾಕೋ ಕೇಸ್ ನೀವು ಯಾರ್ದೋ ಮೇಲೆ ಹಲ್ಲೆ ಮಾಡ್ತೀರಿ, ನಿಮ್ಮ ಮೇಲೆ ರೇಪ್ ಕೇಸ್ ಹಾಕಿದ್ರೆ ಹೆಂಗಿರುತ್ತೆ? ಎಲ್ಲದಕ್ಕೂ ಕ್ವಶನ್ ಮಾಡಕ್ ಬಂದಾಗ ಅಲ್ಲ ಅಜಿತ್ ಕರೆಕ್ಟ್ ಇದೆ. ನೀವ್ ಹೇಳೋದೇನಂದ್ರೆ ಅವರಿಗೆ 307 ಹಾಕಬಾರ್ದಿತ್ತು. 307 ಹಾಗಾಗಿ ಅಂದ್ರೆ ಅದು ಆ ಒಂದು ಕೇಸು ಸಂಬಂಧಪಟ್ಟ ಹಾಗೆ 307 ಹಾಕಬಾರ್ದಿತ್ತು. ಹಾಕೋ ಕ್ರಮನ ಸರಿಯಲ್ಲ ಅಂತ ಅನ್ಕೊಳ್ಳೋಣ. ಆದ್ರೆ ಬೇರೆ ಯಾವುದೇ ಕೇಸ್ ಇದುವರೆಗೂ ಯಾಕೆ ಹಾಕಿಲ್ಲ? ಆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. ಆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. 4 ವರ್ಷಗಳ ಕಾಲ 27 ಕೊಲೆಗಳಾಗ್ತವೆ. ಅವರವರ ಒಂದು ಪ್ರಚೋದನಕಾರಿ ಹೇಳಿಕೆ ಇರ್ಬೋದು, ಅವರವರಲ್ಲಿರುತ್ತೆ. ಹಿಂದುತ್ವ ಅನ್ನೋದು ಕೂಡ ಒಂದು ಈ ಮಧ್ಯದಲ್ಲಿ ಇದೆ. ಹಿಂದೂಗಳು ಮಾತ್ರ ನೀವು ಕೊಲೆ ಮಾಡಿಲ್ಲ ಅಂತ ಹೇಳ್ತೀರಾ? ದೊಡ್ಡ ಲೀಸ್ಟ್ ಇದೆ ಇಲ್ಲ. ಕೊಲೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಿಲ್ಲ ಮಂಜುನಾಥ್ ಗೌಡ್ರೆ, ಹಿಂದೂ ಮುಸ್ಲಿಂ ಅಂತ ಹೇಳ್ತಿಲ್ಲ. 27 ಕೊಲೆಗಳಾಗಿದೆ. ಕಲ್ಲಡ್ಕ ಪ್ರಭಾಕರ ಭಟ್ರು ತಪ್ಪಿತಸ್ಥರು ಅಂತ ಎಲೆಕ್ಷನ್ 1 ವರ್ಷ ಇರುವಾಗ ನೆನಪಾಗುತ್ತಲ್ಲ, ಅದರಿಂದ ಪ್ರಶ್ನೆ ಇರುವಂತದ್ದು. 307 ಮಂಜುನಾಥ್ ಅವ್ರ ಮೇಲೆ ಹಾಕಿದ್ರೆ ರೈ ಅವ್ರಿಗೆ ಅಷ್ಟೊಂದು ಲಾಭ ಇರೋದಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಹಾಕಿದ್ರೆ ಏನಾಗುತ್ತೆ, ಒಂದು ಸಮುದಾಯದವ್ರಿಗೆ ಅವ್ರನ್ನ ಯಾವ ವೋಟ್ ಬ್ಯಾಂಕಿಗೆ ಕಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಮಾನತ್ ರೈ ಅವರಿಗೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕಿಗೆ ತೊಂದರೆ ಆಗಿದೆ. SDPI ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕಿಗೆ ತೊಂದರೆ ಆಗಿದೆ. ರೈ ಅವರು ಗೆಲ್ಲಬೇಕು ಅಂದ್ರೆ ಒಂದು ಕಡೆ ಜನರನ್ನ ಎದ್ದು ತೋರಿಸಲೇಬೇಕಾಗುತ್ತೆ. ನಮ್ಗೆ ಎಲ್ಲರೂ ಸಂವಿಧಾನ ಫಾಲೋ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಒಂದೇ ಗುಂಪನ್ನ ಟಾರ್ಗೆಟ್ ಮಾಡಬೇಕು ಅಂದ್ರೆ ಆನ್ಸರ್ ಇಷ್ಟೇ ಇರುತ್ತೆ. ರೈ ಅವರು ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟಿದೆ. ಅವ್ರು ಕೂತ್ಕೊಂಡು ಹೇಳ್ತಾರೆ ಶೋಭಾ ಕರಂದ್ಲಾಜೆ ಬರ್ಲಿ, ಸದಾನಂದ ಗೌಡ್ರು ಬರ್ಲಿ, ಚುನಾವಣೆ ಗೆಲ್ಲಿ ಅಂತ. ಅಂದ್ರೆ ಇವ್ರು ಲಕ್ಷ್ಯ ಇರೋದು ಚುನಾವಣೆ ಗೆಲ್ಲೋತ್ರ ಕಾನೂನು ಸುವ್ಯವಸ್ಥೆ ಅಲ್ಲ. ಅಕ್ರಮ್ ಅವರೇ, 28% ಮುಸ್ಲಿಂ ವೋಟರ್ಸ್, 12% ಕ್ರಿಶ್ಚಿಯನ್ ವೋಟರ್ಸ್ ಇರುವಂತ ಜಿಲ್ಲೆ ದಕ್ಷಿಣ ಕನ್ನಡ. ಇವರಿಗೆ ಬಿಜೆಪಿಗೆ ಅಲ್ಲಿ 8 ಸೀಟ್ ಗೆಲ್ಬೇಕಾದ್ರೆ ಕೇವಲ 20,000 ಹಿಂದೂ ಓಟು, ಕಾಂಗ್ರೆಸ್ ಇಂದ ಹಿಂದೂ ಓಟ್ ಈ ಕಡೆ ಬರಬೇಕು. ಅದಕ್ಕಾಗಿ ಈ ಗಲಾಟೆ ಮಾಡೋದು. ಕಾಂಗ್ರೆಸ್ ಗೆಲ್ಬೇಕು ಅಂದ್ರೆ ಏನ್ ಸರ್? ಕಾಂಗ್ರೆಸ್ ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 20,000 ಹಿಂದೂ ಓಟುಗಳು ಈಗ ಆಲ್ರೆಡಿ ಸೆಕ್ಯುಲರ್ ಓಟ್ ಅಂತ ಉಂಟು. ಆ 20,000 ಓಟು ಸೆಕ್ಯುಲರ್ ಓಟ್ ಇಂದ ಗೆಲ್ಬಿಡುತ್ತಾ? ಕಾಂಗ್ರೆಸ್ ಯಾವುದು ಸೆಕ್ಯುಲರ್ ಓಟ್? ಸೆಕ್ಯುಲರ್ ಓಟ್ ಅಂದ್ರೆ ಅಶ್ರಫ್ ವಿ ಆರ್ ಸಾರಿ ಇಷ್ಟೇ ಲೆಕ್ಕಾಚಾರ ಇರೋದು. ಹೌದು, ಸತ್ತು ಮಣ್ಣು ಸೇರಿರುವಂತ
ಗೆಲ್ಬೇಕಷ್ಟೇ ಸರ್. ಸತ್ತು ಬೂದಿಯಾಗಿರುವಂತ ಬಿಜೆಪಿಗೆ 20,000 ಹಿಂದೂ ಓಟ್ ಬೇಕು. ಇಷ್ಟೇ ಆಗ ಲೆಕ್ಕಾಚಾರ ಎಂಟು ಇರೋದು, ಕಾಂಗ್ರೆಸ್ಗೆ ಯಾವ್ದು ಬೇಕು? ಇಷ್ಟೇ ಲೆಕ್ಕಾಚಾರ ಇರೋದು. ಕಾಂಗ್ರೆಸ್ಗೆ 20,000 ಓಟು ಈ ಕಡೆ ರೈಯವರಿಗೆ ಬರುತ್ತಾ, ಯಾವ್ದು ಬೇಕು? 20,000 ಓಟು ಹಿಂದೂಗಳ ಆ ಓಟ್ ಕಡೆ ಬೇಕು. ಹೋಗುತ್ತಾ, ಅಷ್ಟೇನಾ? ಇಷ್ಟೇ ಲೆಕ್ಕಾಚಾರ ಇರೋದು. ಗೋಮತ್ಸುಧನ್ ಅವರೇ, ರೈಯವರಿಗೆ all round ಗೋಮತ್ಸುಧನ್ ಅವರೇ, ರೈಯವ್ರು ಗೆದ್ದು ಬಿಡ್ತಾರ ಹಿಂದೂಗಳು ಓಟಿಂದ? Yes. ಪ್ರಶ್ನೆ ರಿಮೈನ್. ರೈಯನ್ನು ರೈಯವರು ಹಿಂದೂಗಳು ಓಟಿಂದ ರೈಯನ್ನು ಗೆದ್ದು ಬಿಡ್ತಾರಾ? ನೇರವಾದಂತ ರೈಯವರು ಹಿಂದೂಗಳು ಓಟಿಂದ ಗೆದ್ದು ಬಿಡ್ತಾರಾ? ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಕಡೆ SDPIನವರು ಗೆದ್ದುಕೊಂಡಿದ್ರು. ಅವರು ನಿಂತೆಲ್ಲ ಕಡೆ ಸಹ ಕಾಂಗ್ರೆಸ್ಸಿನ ಓಟನ್ನ ಕಸ್ಕೊಂಡಿದ್ರು. ಆ ಕಾಂಗ್ರೆಸ್ ಓಟ್ನ ಬಹಳ ದೊಡ್ಡ ಕಡೆ ಕಸ್ಕೊಂಡಿದ್ದ ಕಾರಣಕ್ಕೋಸ್ಕರವಾಗಿ ಏನಾದ್ರೂ ಮಾಡಿ SDPIನವ್ರನ್ನ ಒಲಿಸ್ಕೋಬೇಕು, SDPIನವ್ರಿಗೆ ಬೆಣ್ಣೆ ಹಚ್ಚಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ SDPIನವ್ರು ಮಾಡುವಂತ ಭಾರ ಖೂನ್ ಮಾಫ್, ಇದು ಕಾಂಗ್ರೆಸ್ನವರ ಸಿದ್ಧಾಂತ. ಇವತ್ತು SDPIನವ್ರನ್ನ ಯಾವುದೇ ಕಾರಣಕ್ಕೆ ರಕ್ಷಣೆ ಮಾಡಬೇಕು, ಅವರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಕಾಂಗ್ರೆಸ್ ತಯಾರಿಲ್ಲ. SDPIನವ್ರ ಹೆಸರೇಳಕ್ಕೂ ಕಾಂಗ್ರೆಸ್ ತಯಾರಿಲ್ಲ. ಇವರು ಶಾಮೀಲಾಗಿದ್ದಾರೆ ಕಾಶ್ಮೀರದಲ್ಲಿ. ನಾವು ಸ್ವತಂತ್ರವಾಗಿ ಚುನಾವಣೆ ಸ್ಪರ್ಧಿಸುತ್ತೇವೆ. ಅದೇ ಸಮಸ್ಯೆ. ಯಾರ ಹೆಲ್ಪ್ ಬೇಡ ನಮ್ಗೆ. ಸಮಸ್ಯೆ ಇರೋದು ಅಲ್ಲಿ. SDPI ಸ್ವತಂತ್ರವಾಗಿ ಚುನಾವಣೆ ಸ್ಪರ್ಧಿಸುತ್ತೆ. SDPIಗೆ ವೋಟ್ ಬ್ಯಾಂಕ್ ಇದೆ. ಸ್ವಾಮಿ ನಾನು ಹೇಳೋದ್ ಕೇಳಿ, ನಾನು ಹೇಳೋದ್ ಕೇಳಿ, ನೀವು ಸ್ವತಂತ್ರವಾಗಿ ಕೇಳಿಸ್ಕೊಳ್ಳಿ. SDPI ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ. ಅದರಿಂದ ಯಾರಿಗೆ ನಷ್ಟ? ಕರಾವಳಿಯಲ್ಲಿ 20% ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ ಅಂತ ಅವರೇ ಹೇಳ್ತಾರೆ. 20 ಅಲ್ಲ, ಮೈನಾರಿಟಿ ವೋಟ್ 40%. ಓಕೆ ಸರ್, 40% ವೋಟು ಈಗ ಸೆಕ್ಯುಲರ್ ಅಂತ ಹೇಳೋ ಒಂದು ಪಕ್ಷಕ್ಕೆ ಆ 40% ವೋಟ್ನ SDPI ಕಿತ್ಕೊಳ್ಳುತ್ತೆ ಅಂದ್ರೆ ನಿಜವಾದ ಸಮಸ್ಯೆ ಇರೋದು ಯಾರಿಗೆ? ಬಿಜೆಪಿ ಅವ್ರಿಗ? ಬಿಜೆಪಿ ನೀವೇ ಹೇಳ್ತೀರಿ ಕೋಮುವಾದಿ ಪಕ್ಷ ಅಲ್ವಾ? ಹಿಂದುತ್ವ ಓಟ್ಗಳಿದೆ 60% ಅನ್ಕೊಳ್ಳಿ, ಆಯ್ತಾ? ಬೇಡ 50 ತಗೊಳ್ಳಿ, ಈ 40 ಉಳಿತು. ಯಾರಿಗೆ ನಿಜವಾಗ್ಲೂ ಸಮಸ್ಯೆ ಇರೋದು? ಇವತ್ತು ರೈಯವ್ರು ಕೂತ್ಕೊಂಡು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ಬಿಟ್ಟು ಅವ್ರು ಬರ್ಲಿ ಇವ್ರು ಬರ್ಲಿ ಇಲ್ಲಿ ಗೆದ್ದು ತೋರಿಸ್ಲಿ ಅಂತಾರಲ್ಲ, ಇವ್ರ ಇಂಟೆನ್ಷನ್ ಏನಿದೆ? ಕರಾವಳಿಯಲ್ಲಿ ಶಾಂತಿ ಬೇಕು ಅಥವಾ ನಾನು ಮತ್ತೆ ಗೆದ್ದು ಬರಬೇಕು? ಕಾಂಗ್ರೆಸ್ ಚುನಾವಣೆ ಗೆಲ್ಲಬೇಕು, ಕಾಂಗ್ರೆಸ್ನ ಹಿಂದೂ ಓಟುಗಳು ಬಿಜೆಪಿಗೆ ಬಂದು ಬರಬೇಕು. ಅದು ಬರ್ಲಿಕ್ಕೆ ಕೋಮುಗಲಭೆ ಆಗಬೇಕು. ಮಂಜುನಾಥ್ ಗೌಡ್ರೆ, ಕೋಮುಗಲಭೆ ಆದ್ರೆ ಮಾತ್ರ 20,000 ಹಿಂದೂ ಓಟುಗಳು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರ್ತವೆ. ಮಂಜುನಾಥ್ ಗೌಡ್ರೆ, ಎದ್ದಿರುವಂತಹ ಪ್ರಶ್ನೆ ಮುಸ್ಲಿಂ ವಿಚಾರ ಹೇಳ್ತೀನಿ. ಕೇಲಶೇಖರ್ ಬಂದೆ, ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ಮಂಜುನಾಥ್ ಗೌಡ್ರೆ ಒಂದೇ ನಿಮಿಷ ಬರ್ತೀನಿ ನಾನು. ಮುಸ್ಲಿಂ ಓಟುಗಳನ್ನು ಒಲಿಸಿಕೊಳ್ಳೋದಕ್ಕಾಗಿ SDPI ಮತ್ತು ಕಾಂಗ್ರೆಸ್ ಮಧ್ಯೆ ಒಂದು ಕಾಂಪಿಟೇಷನ್ ನಡೆದಿದೆ. ಆ ಕಾಂಪಿಟೇಷನ್ ನಲ್ಲಿ ಸಾಧ್ಯ ಆದಷ್ಟು ಮುಸ್ಲಿಮರನ್ನ ಒಲಿಸಿಕೊಳ್ಳಬೇಕಾಗಿದೆ. ಆ ಕಾರಣಕ್ಕಾಗಿ ಕರ್ನಾಟಕ ಪ್ರಭಾಕರ್ ಭಟ್ರನ್ನ ಈಗ ಅವ್ರ ಮೇಲೆ ಕೊನೆಗೊಂದು ಮಾತಾಡಕ್ಕಿದೆ ಸರ್. ಬರ್ತೀನಿ ಗೋಮತ್ಸುಧನ್ ಅವರು, ಒಂದೇ ನಿಮಿಷ ಬರ್ತೀನಿ ನಾನು. ಅಲ್ಲ, ನಾನು ಹೊರಡ್ತಾ ಇದ್ದೀನಿ, ಕೊನೆದೊಂದು ಮಾತು ಹೇಳಲಿಕ್ಕಿದೆ ನನಗೆ. ಯುವರ್ ಪಾಯಿಂಟ್ ಸರ್, ನಾನು ಆಮೇಲೆ ಪ್ರಶ್ನೆಗೆ ಹೋಗ್ತೀನಿ ಮಂಜುನಾಥ್ ಗೌಡರಿಗೆ. ಎಸ್, ಏನಂದ್ರೆ ಇಷ್ಟೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪಾಪ ಶರತ್ತನ ಮನೆಗೆ ಇಲ್ಲಿ ತನಕ ಒಂದೇ ಒಂದು ನಯ ಪೈಸಾ ಸರ್ಕಾರ ಕೊಟ್ಟಿಲ್ಲ. ಅವರು ಒಬ್ಬ ಕರ್ನಾಟಕದ ಪ್ರಜೆ, ಅತ್ಯಂತ ದೊಡ್ಡ ಪ್ರಮಾಣದ ಹಣವನ್ನು ಬಿಡುಗಡೆ ಮಾಡಬೇಕು. ಅಶ್ರಫ್ಗೆ ಹೆಂಡತಿ ಮಕ್ಕಳಿಲ್ವಾ? ಜಲೀಲ್ ಕರೋಪಾಡಿಗೆ ಹೆಂಡತಿ ಮಕ್ಕಳಿಲ್ವಾ? ಕೇವಲ ಶರತ್ ಅಂತ ಯಾಕೆ ನೀವು ಭಜನೆ ಮಾಡ್ತೀರಿ? ಅಲ್ಲಿ ಕರಾವಳಿಯಲ್ಲಿ 3 ವರ್ಷದಲ್ಲಿ 52 ಹಿಂದೂ ಮುಸ್ಲಿಮರು ಸತ್ತಿದ್ದಾರೆ. ಎಲ್ರಿಗೂ ಪರಿಹಾರ ಕೊಡಿ. ನೀವು ತಾರತಮ್ಯವಾಗಿ ಯಾಕೆ ಮಾತಾಡ್ತೀರಿ ಸರ್? ದನವನ್ನ ಕದ್ಕೊಂಡು ಹೋಗ್ತಾ ಇದ್ದವನು ಗೋಕರ್ಣನಿಗೆ ಸರ್ಕಾರದಿಂದ ಇದಾಯ್ತು ಅಂತ ಅನ್ನೋ ಕಾರಣಕ್ಕೋಸ್ಕರ ಹೋಗಿ 10 ಲಕ್ಷ ರೂಪಾಯಿ ಹಣ ಕೊಡ್ತೀರಿ ಒಬ್ಬ ಮುಸಲ್ಮಾನ ಶೃಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಒಬ್ಬ ಸಾರ್ವಜನಿಕ, ಒಬ್ಬ ಸಾಮಾಜಿಕ ವ್ಯಕ್ತಿ ಅವ್ರಿಗೆ ಯಾಕೆ ಹಣ ಸರ್ಕಾರ ಕೊಡಬಾರ್ದು?
ಯಾವ ಪರಿಹಾರ ಯಾವ ಸಂದರ್ಭದಲ್ಲಿ ಕೊಡ್ಬೇಕು ಎಲ್ಲ ಸಂದರ್ಭ ಕೊಡುತ್ತೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಸ್ವಾಮಿ? ಕಾಶ್ಮೀರ್ವರೆಗೂ ನೀವು ಯುಪಿಗೆ ಹೋಗಿ ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆ, ಏನ್ ಮಾಡ್ತಾ ಮಂಜುನಾಥ್ ಗೌಡ್ರು ನಿಂತ್ಕೋಬೇಕಿದ್ರ ಪರವಾಗಿ ಸರ್. ಪರಿಹಾರ ಕೊಡುವಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ ಕಾಂಗ್ರೆಸ್ ಪಕ್ಷ. ನಮ್ಮ ಸರ್ಕಾರ ಇರೋ ಸಂದರ್ಭದಲ್ಲಿ ಯಾವುದೇ ಪರಿಹಾರ ಕೊಟ್ಟಂತ ಸಂದರ್ಭದಲ್ಲಿ ಪರಿಹಾರ ಕೊಟ್ಟೆ ಕೊಡುತ್ತೆ. ಈ ಸರ್ಕಾರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡೋದು? ಅಲ್ಲ ಇವರು ಅಲ್ಲ ಈ ಚರ್ಚೆಯ ಫ್ರೇಮ್, ಈ ಚರ್ಚೆಯ ಇದು ಯಾರಿಗೆ ಪರಿಹಾರ ಕೊಡಬೇಕು ಇದು ಅಂತ ಚರ್ಚೆ ಅಲ್ಲ. ಪ್ರಶ್ನೆ ಆ ಪ್ರಶ್ನೆ ಅವ್ರು ಯಾಕೆ ಕೇಳಿದ್ದು ಗೋಮಧುಸೂದನ್ ಅವರು ಅಂದ್ರೆ ದನ ಕಳ್ಳ ಕಬೀರಿಗೆ ನೀವು 10 ಲಕ್ಷ ಪರಿಹಾರ ಕೊಟ್ಟಿರೋ ಕಾರಣಕ್ಕೆ ಅವರ ಪಾಪ ಸತ್ತವನನ್ನು ದನ ಕಳ್ಳ ಅನ್ಬೇಡಿ. ದನ ಕಳ್ಳ ಅಂತ ಯಾಕೆ ಹೇಳ್ತೀರಿ? ಆಯ್ತು ಅದೇ ಧನ್ಯವಾದ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಗೋಮಧುಸೂದನ್ ಅವರೇ ಧನ್ಯವಾದ. ಎಸ್ ಕೆ ಎಲ್ ಅಶೋಕ್ ಅವರೇ, ಒಂದು ಪ್ರಶ್ನೆ ನಿಮ್ಮಿಂದ ನನಗಿತ್ತು. ನನಗೊಂದು ಒಂದೇ ಇದೆ ನೋಡಿ. ಈಗ ಅಲ್ಲಿ ಕರಾವಳಿಯಲ್ಲಿ ನೀವು ತೆಗೆದುಕೊಂಡ್ರೆ ಇದನ್ನ ಒಂದೊಂದು ಪಾಯಿಂಟ್ ಅನ್ನ ಬಿಟ್ಟು ಹೋಗ್ತಾ ಇದೆ. ಇಲ್ಲಿ SDPI ಬಂದಾದ್ಮೇಲೆ SDPIಗೂ ಕಾಂಗ್ರೆಸ್ಗೂ ಬಿಜೆಪಿಗೂ ಮಧ್ಯೆ ಭಾರಿ ದೊಡ್ಡ ಒಂದು ಸೈದ್ಧಾಂತಿಕ ಸಂಘರ್ಷ ನಡೀತಿದೆ ಕರಾವಳಿಯಲ್ಲಿ, ಭಾರಿ ದೊಡ್ಡ ಸಂಘರ್ಷ. ಈಗ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಪ್ರಕರಣ ಏನ್ ನಡೀತಿದೆ ಅದಕ್ಕೂ ಪೂರ್ವಭಾವಿಯಾಗಿ ರಮಾನಾಥ್ ರೈ ಅವರು ಒಂದು ಯಾವುದೋ ಇಫ್ತಿಯಾರ್ ಕೂಟ ಮುಸ್ಲಿಮರಿಗೆ ಏರ್ಪಡಿಸಿದಾಗ SDPI ವತಿಯಿಂದಲೂ ಕೂಡ ಇಡೀ ಕರಾವಳಿ ಉದ್ದಕ್ಕೂ ಬೇರೆ ಅವರು ಏನು ಇದರ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತೇಳಿ ಅವ್ರ ವಿರುದ್ಧವೂ ಕೂಡ ಭಾರಿ ದೊಡ್ಡ ಪ್ರತಿಭಟನೆಗಳನ್ನ, ಭಾರಿ ದೊಡ್ಡ ಒಂದು ಸೋಷಿಯಲ್ ಮೀಡಿಯಾದ ಅಭಿಪ್ರಾಯಗಳನ್ನ ಹಂಚಲಾಯಿತು. ರಮಾನಾಥ್ ರೈ ಅವರು ಮೊದಲಿಂದಲೂ ಕೂಡ SDPI ಸಮಾನಾಂತರವಾಗಿ ನಮ್ಗೆ ಬೇಕು ತಪ್ಪಿತಸ್ಥರನ್ನು ಶಿಕ್ಷೆ ಕೊಡ್ಲಿಕ್ಕೆ. ನೀವು ಇಫ್ತಾರ್ ಮಾಡಿ ಅಲ್ಲಿ ಮಸೀದಿ 70,000 ಕೋಮುಗಲಭೆಯಾದವರಿಗೆ ತಪ್ಪಿತಸ್ಥರು ಮುಸಲ್ಮಾನರಾಗ್ಲಿ ಹಿಂದೂಗಳಾಗ್ಲಿ ಜೈಲಿಗೆ ಹಾಕಿ. ಯಾವ ರೀತಿ ಭಯೋತ್ಪಾದನೆ ಅದೇ ರೀತಿ ಕೋಮುವಾದನ್ನು ನೋಡಿ ಇದರಲ್ಲಿ. ಹಾಗಾಗಿ ಈಗ ಸ್ವಲ್ಪ ಈ ಏನು ಸಂಘ ಪರಿವಾರದ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡ್ಕೊಳ್ಳೋಕೆ ಹೊರಟಾಗ SDPI ಮತ್ತು PFI ಇಂದ ಭಾರಿ ದೊಡ್ಡ ಪ್ರತಿಕ್ರಿಯೆ ಬಂದಿದೆ. ಅವರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನು ಕೂಡ ವೋಟ್ ಬ್ಯಾಂಕ್ ಅನ್ನು ತೆಗೆದುಕೊಂಡ್ರೆ ಅವರು ಕೂಡ ಕಾಂಗ್ರೆಸ್ ವೋಟ್ಗಳನ್ನ ಡಿವೈಡ್ ಮಾಡುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಹೀಗಾಗಿ ಇದಕ್ಕೆ ಅಸಲಿಯಾಗಿ ನಮಗೆ ನಿಜಕ್ಕೂ ಒಂದು ಕೋಮು ಸಾಮರಸ್ಯ, ನಿಜಕ್ಕೂ ಕೋಮು ಸೌಹಾರ್ದ ಬೇಕು ಅಂತ ನಿಜಕ್ಕೂ ಪಕ್ಷಗಳಲ್ಲಿ ಅನ್ಸಿದ್ರು ಮಾತ್ರ ಇದು ಪರಿಹಾರ ಆಗುತ್ತೆ. ಆದ್ರೆ ಇಲ್ಲ ಆದ್ರೆ ಬರೀ ರಾಜಕೀಯ ಮೇಲಾಟಗಳಲ್ಲಿ, ಬರೀ ರಾಜಕೀಯ ಸಂಘರ್ಷಗಳಲ್ಲಿ, ಬರೀ ಒಂದು ಕೊಲೆಗೆ ಇನ್ನೊಂದಷ್ಟು ಕೊಲೆ, ಈ ಕೊಲೆಗೆ ಮತ್ತೊಬ್ಬ ಕೊಲೆ, ಇದು ಮುಗಿಯಲ್ಲ. ಇದು ನಿಮಗೆ ಕೊಲೆ ಇದೆಯಲ್ಲ, ಇಡೀ ಜಗತ್ತಲ್ಲಿ ಯಾವುದೂ ಕೂಡ ಕೊಲೆಗೆ ಕೊಲೆ, ಪ್ರತಿಕಾರದ ಕೊಲೆ, ಹಿಂಸೆಗೆ ಪ್ರತಿಹಿಂಸೆ, ಇಡೀ ಜಗತ್ತಲ್ಲಿ ಯಾವ ಶಾಂತಿಯನ್ನು ನೆಮ್ಮದಿಯನ್ನು ಕೋಮು ಸೌಹಾರ್ದವನ್ನು ತರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇದಕ್ಕೆ ಪ್ರತಿಕಾರ ನಡೆಯುತ್ತೆ. ಇವತ್ತೊಬ್ಬ ಹಿಂದೂಗನ ಕೊಲೆ ಆದ್ರೆ ಮುಸ್ಲಿಂ ಕೊಲೆ ಆಗುತ್ತೆ, ಮುಸ್ಲಿಂ ಕೊಲೆ ಹಿಂದೂ ಕೊಲೆ ಆಗುತ್ತೆ. ಆದ್ರೆ ತಾವು ಕೋಮು ಸಾಮರಸ್ಯದ ಮಾತುಗಳನ್ನೇನು ಆಡ್ತಾ ಇದ್ದೀರಿ, ನೀವು ಎರಡೂ ಕಡೆಯ ಕೋಮುವಾದಿಗಳನ್ನ ಸಮಾನ ದೂರದಲ್ಲಿ ಇಡ್ತೀರಿ ಅನ್ನುವಂತಹ ನಂಬಿಕೆ ರಾಜ್ಯದ ಜನರಿಗೆ ಬರ್ತಿಲ್ಲ. ಹಿಂಗೆ ಯಾಕೆ ಆಗ್ತಾ ಇದೆ? ಎರಡೂ ಕಡೆಯ ಕೋಮುವಾದಿಗಳನ್ನ ಸಮಾನ ದೂರದಲ್ಲಿ ಇಡ್ತೀರಿ, ಎರಡೂ ಕಡೆಯ ಕೋಮುವಾದಿಗಳನ್ನ ಸಮಾನವಾಗಿ ದ್ವೇಷಿಸ್ತೀರಿ ಅನ್ನುವಂತ ನಂಬಿಕೆ ಬರ್ತಾ ಇಲ್ಲ. ನೀವು ನಿರಂತರವಾಗಿ ಒಂದು ಕಡೆಯ ಟಾರ್ಗೆಟ್ ಮಾಡ್ತೀರಿ ಅಂತಾರೆ. ನೋಡಿ ನಾನು ಒಂದು ಹೇಳ್ತೀನಿ ಕೇಳಿ. ಅಕ್ಬರುದ್ದೀನ್ ಓವೈಸಿಗೂ ಬಿಜೆಪಿಗೂ ಸಂಬಂಧ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅಕ್ಬರುದ್ದೀನ್ ಓವೈಸಿ ಅವರು ಎಷ್ಟೆಷ್ಟು ಪ್ರಚೋದನಕಾರಿ ಭಾಷಣ ಮಾಡ್ತಾರೋ ಅಷ್ಟು ಬಿಜೆಪಿಗೆ ಅನುಕೂಲ, ಮತ್ತು ಬಿಜೆಪಿ ಏನೇನು ಪ್ರಚೋದನಕಾರಿ ಭಾಷಣ ಮಾಡುತ್ತೋ ಅಕ್ಬರುದ್ದೀನ್ ಓವೈಸಿಗೆ ಅದು ಅನುಕೂಲ ಆಗುತ್ತೆ. ಈ ಒಂದು ಧಾರ್ಮಿಕ ಮೂಲಭೂತವಾದಿಗಳ ತೊಗಾಡಿಯನ್ನು ಹಿಂದೆ ನೀವು ಜೈಲಿಗೆ ಹಾಕಿದ್ರೆ ಓವೈಸಿ ಮೌನ ಆಗ್ತಿದ್ರು.
ಹೋಗೋಣಂತೆ ಸರ್. ತೊಗಾಡಿ ಎಷ್ಟು 40 ವರ್ಷದಿಂದ ಸರ್ ಈ ಸರ್ ಇಂಡಿಯಾದಲ್ಲಿ ಸರ್ ಮಾಡ್ತಾ ಅಲ್ಲ ಇದ್ದಾರೆ. ನೀವು ತೊಗಾಡಿಯ ಓವೈಸಿಗೆ ಹೋಗೋದಾದ್ರೆ ನಾನು ಮೊಹಮ್ಮದ್ ಅಲಿ ಜಿನ್ನಾಗ್ ಹೋಗ್ತೇನೆ ಸರ್. ಹೋಗಿ, ಹಿಸ್ಟ್ರಿ ಯಾಕೆ ಹೋಗೋದು ಬೇಡ. ಅಲ್ಲ, ನಾನು ಗಾಂಧಿ ಮತ್ತೆ ಗೋಡ್ಸೆಗೆ ಹೋಗ್ತೇನೆ. ಅದನ್ನೇ ಗಾಂಧಿ ಮತ್ತು ಗೋಡ್ಸೆಗೆ ಅಲ್ಲ, ಅದಕ್ಕಿಂತ ಅಕ್ರಮ ಹಿಂದೆ ಸಲ್ಲೋದು, ಹೋಗ್ಬೇಕು. ಅಕ್ರಮ ಸಲ್ಲೋದು. ಅಲ್ಲ, ಕುರಾನಿನ ಅಜಿತ್ ಜಿಹಾದಿ Yes. ಇನ್ಸ್ಪಿರೇಷನ್ ಹೋಗ್ಬೇಕಾಗತ್ತೆ ಸರ್. ಅಲ್ಲಿ ನಾನು ಹೋಗೋದು ಬೇಡ. ಮನುವಾದಿ ಮತ್ತು ಹಿಟ್ಲರ್ಗೆ ಹೋಗ್ತೇನೆ. ಅಶೋಕ್ ಅವ್ರಿಗೆ ಒಂದು ಪ್ರಶ್ನೆ ಇದೆ. ಮನುವಾದಿ, Yes, yes, ಸೈನಿಕ, yes. ಅಜಿತ್, ಅಶೋಕ್ ಅವ್ರಿಗೆ ಒಂದು ಪ್ರಶ್ನೆ. ಆರ್ಯನೆಲ್ಲ ಹೇಳ್ತಾನೆ. ಅಶೋಕ್ ಅವರೇ ಕೋಮು ಸೌಹಾರ್ದ ಬಗ್ಗೆ ಬಹಳ ಮಾತಾಡಿದ್ರಿ, ಕೋಮು ಸೌಹಾರ್ದದ ಬಗ್ಗೆ ಬಹಳ ಮಾತಾಡಿದ್ರಿ. ನೀವು ನಿಮ್ಮ ಪ್ರಶ್ನೆ ಕೇಳಕ್ ನೀವು ಯಾರು ಕೇಳ್ತಾ ಇದೀರಲ್ಲ, ನೀವು ನಾನಿನ್ನು ಕೇಳೇ ಇಲ್ಲ ನಾನಿನ್ನು ಕೇಳೇ ಇಲ್ಲ ವಾಟ್ ಇಸ್ ದಿಸ್ ಇಂಟಾಲರೆನ್ಸ್? ಏನಿದು ಇಂಟಾಲರೆನ್ಸ್? ಪ್ರಶ್ನೆ ಕೇಳೋದೇನು ನನಗೆ? ಯಾರು ಯಾರಿಗೆ ಬೇಕಾದ್ರೂ ಪ್ರಶ್ನೆ ಕೇಳಬಹುದು. ಏನಿದು ಇಂಟಾಲರೆನ್ಸ್? ಚರ್ಚೆ KL ಅಶೋಕ್ ಅವರೇ, ಏನಿದು ಇಂಟಾಲರೆನ್ಸ್? ಅಲ್ಲ ಈ ಪ್ಯಾನಲ್ ನಲ್ಲಿ ಅಲ್ಲ, ತಾವು ಕೂಡ ಪ್ರಶ್ನೆ ಕೇಳಬಹುದು. ಪ್ಯಾನಲ್ಗಳು ಉತ್ತರ ಹೇಳಿಲ್ಲ. ನಾನು ಪ್ರಶ್ನೆ ಕೇಳಿದೆ, ನೀವು ಅದನ್ನ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ಯಾಕೆ ಕಳೆದ ಇಷ್ಟು ವರ್ಷಗಳಲ್ಲಿ ಹಿಂದೂಗಳ ಕೊಲೆಯನ್ನ ಬಿಜೆಪಿಯವರು ಸಂಘ ಪರಿವಾರದಲ್ಲಿ ಮಾಡಿದ್ರಲ್ಲ, ಯಾಕೆ ಅಂತ ಒಂದು ಮಾತು ಕೇಳಿ ದಯವಿಟ್ಟು. ಅಲ್ಲ, ಯಾವ ಕೋರ್ಟಲ್ಲಿ ಪ್ರೂವ್ ಆಗಿದೆ? ನೀವು ಹೇಳಿರುವಂತ ಇಷ್ಟು ದೊಡ್ಡ ದಾಖಲೆ ಕೊಟ್ರಲ್ಲ, ಈ ದಾಖಲೆಯಲ್ಲಿ ಆರ್ಎಸ್ಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಕನ್ವಿಕ್ಷನ್ ಎಷ್ಟಲ್ಲಾಗಿದೆ? ಸರ್, ನೀವು ಪದೇ ಪದೇ ಕೋರ್ಟ್ ನಾವ್ ಯಾಕೆ ಸಂವಿಧಾನ ನಮ್ಗದ್ರ ನಂಬಿಕೆ ಇದೆ ಸರ್. ನಮಗೆ ಶರಿಯಾ ಕೋರ್ಟ್ ನಂಬಿಕೆ ಇಲ್ಲ, ನಮಗೆ ಶರಿಯಾ ಕೋರ್ಟ್ ಅಲ್ಲಿ ನಂಬಿಕೆ ಇಲ್ಲ, ನಮಗೆ ಸಂವಿಧಾನದ ಮನುವಾದಿ ಮತ್ತು ಹಿಟ್ಲರ್ ಕೊಟ್ಟಿನ ಮೇಲೆ ನಂಬಿಕೆ ಇಡಿ. ನೀವು ಶರೀಯತ ನಂಬೇಡಿ. ದ್ರಾವಿಡರನ್ನು ಮತ್ತು ಚರ್ಚೆಯನ್ನು ಮುಂದುವರಿಸ್ತೀನಿ.